ನಮಸ್ತೆ, ನಾನು ನಿಮ್ಮ ರಂಜಿತಾ ಶಿವಾನಂದ್. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಜಸ್ಟ್ 2 ಅವರ್ ನಿದ್ದೆ ಮಾಡಿ ಬೇಗ ಎದ್ದು ಫ್ರೆಶ್ ಅಪ್ ಆಗ್ಬಿಟ್ಟು ಬಂದ್ವಿ ಬ್ರೇಕ್ಫಾಸ್ಟ್ಗೆ. ಏನಕ್ಕಪ್ಪ 2 ಅವರ್ ನಿದ್ದೆ ಮಾಡಿದ್ದು ಅಂತ ಹೇಳಿದ್ರೆ, ನೈಟ್ ಪೂರ್ತಿ ಪ್ಯಾಕಿಂಗ್ ಅದು ಇದು ಅಂತೇಳಿ ನಿದ್ದೆನೇ ಮಾಡೋಕ್ಕಾಗಿಲ್ಲ. ಆ್ಯಂಡ್ ಬ್ರೇಕ್ಫಾಸ್ಟ್ ಮಾತ್ರ ಸಖತ್ತಾಗಿತ್ತು. ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಇವತ್ತು ಗ್ರ್ಯಾಜುಯೇಷನ್ ಡೇ ಬೇರೆ ಇದೆ ಅಂತ ಹೇಳ್ಬಿಟ್ಟು ಎಲ್ಲ ಫಾರ್ಮಲ್ ಡ್ರೆಸ್ಸಲ್ಲಿ ರೆಡಿ ಆಗ್ಬಿಟ್ಟು ಬಂದ್ವಿ. ಫಾರ್ಮಲ್ ಡ್ರೆಸ್ಸಲ್ಲಿ ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ಒಂದು ಕಮೆಂಟ್ ಮಾಡಿ. ನಿನ್ನೆ ಹೇಳ್ದಂಗೆ ನಮಗೆ ಶುಕ್ರವಾರ ಒಂದು ಪ್ರೆಸೆಂಟೇಷನ್ ಇದೆ. ಇವತ್ತೇ ಶುಕ್ರವಾರ ನಾವೆಲ್ಲ ಪ್ರೆಸೆಂಟೇಷನ್ ಮಾಡಬೇಕು. ಎಲ್ಲರೂ ಸ್ವಲ್ಪ ಟೆನ್ಷನಲ್ಲಿದ್ದರು. ಅದೇ ಟೆನ್ಷನಲ್ಲಿ ಪ್ರೆಸೆಂಟೇಷನ್ ಕೂಡ ಚೆನ್ನಾಗೇ ಮಾಡಿದ್ರು ಎಲ್ಲರೂ. ಗ್ಲೋಬಲ್ ಇಮಿಗ್ರೇಷನ್ ಪ್ರೋಗ್ರಾಮ್ ಬಗ್ಗೆ ನಮಗೆ ಸಾಗರ್ ಇನ್ಫಾರ್ಮೇಷನ್ ಕೊಟ್ಟಿದ್ದು. ಸೊ ಸಾಗರ್ ಅವರು ನಮ್ಮ ಕಾಲೇಜ್ ಬಗ್ಗೆ ನಮ್ಗಳ ಬಗ್ಗೆ ಏನು ಹೇಳ್ತಾರೆ ಅಂತ ಕೇಳೋಣ ಬನ್ನಿ. My name is Sagar. I am from Antec. We organize this global immersion program for Sri Siddhartha Institute of Management, Tumkur. So the team has been very good in everything. They have been on time, on for schedules. They enjoyed a lot. I am expecting the same things from you guys, right? So I would like to Smita ma'am and Pavitra ma'am. They gave the opportunity to students, and I am very thankful to Sri Siddhartha Institute for coming and joining us in this global immersion program. Thank you. ಫೈನಲಿ ನಾವೆಲ್ಲ ವೆಯ್ಟ್ ಮಾಡ್ತಿದ್ವಿ. ಟೈಮ್ ಬಂತು. ಏನಪ್ಪ ಅದು ಅಂತ ಹೇಳಿದ್ರೆ ಸರ್ಟಿಫಿಕೇಶನ್ ಡೇ ಇತ್ತು. ನಮಗೆಲ್ಲ ಸರ್ಟಿಫಿಕೇಟ್ ಪ್ರೊವೈಡ್ ಮಾಡ್ತಾ ಇದ್ರು. ಗ್ಲೋಬಲ್ ಇಮಿಗ್ರೇಷನ್ ಪ್ರೋಗ್ರಾಮ್ನ ನಾವೆಲ್ಲ ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಮಾಡೋದಕ್ಕೆ ನಮಗೆ ಸರ್ಟಿಫಿಕೇಶನ್ ಡೇ ಇತ್ತು. ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ನಮಗೆ ಪ್ರತಿಯೊಂದು ದಿನಕ್ಕೂ ಅದರದಾದಂಥ ಸರ್ಟಿಫಿಕೇಟ್ ಇತ್ತು. ಹಂಗಾಗಿ ನಮಗೆ 3 ಸರ್ಟಿಫಿಕೇಟ್ ಕೊಟ್ಟಿದ್ರು. ತುಂಬಾ ಖುಷಿ ಆಯಿತು. ನಿಮಗೆಲ್ಲ ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಎಲ್ಲ ಮುಗಿದ್ಮೇಲೆ ಇವತ್ತು ನಮಗೆ ಸ್ನ್ಯಾಕ್ಸ್ ಕೊಟ್ಟಿದ್ರು. ಏನಕ್ಕೆ ಅಂತ ಹೇಳಿದ್ರೆ ಇವತ್ತು ಲಾಸ್ಟ್ ಡೇ ಮಲೇಷ್ಯಾದಲ್ಲಿ ಲಾಸ್ಟ್ ಕ್ಲಾಸ್ ಕೂಡ, ಹಂಗಾಗಿ ಇವತ್ತು ಸ್ನ್ಯಾಕ್ಸ್ ಪ್ರೊವೈಡ್ ಮಾಡಿದ್ರು. ಎಲ್ಲ ಮುಗಿಸ್ಕೊಂಡು ಹೋಟೆಲ್ ಹತ್ರ ಹೊರಟ್ವಿ. ರೀಚ್ ಆಗಿದ ತಕ್ಷಣ ಊಟ ರೆಡಿ ಇತ್ತು. ಏರ್ಪೋರ್ಟ್ಗೆ ಹೋಗಿ ಟೈಮ್ ಆಗಿತ್ತು ಅಂತ ಎಲ್ಲರೂ ಬೇಗ ಬೇಗ ಊಟ ಮಾಡ್ತಾ ಇದ್ರು. ಊಟ ಮಾಡೋ ಗ್ಯಾಪಲ್ಲಿ ಅಲ್ಲಿ ಪರಿಚಯ ಇದ್ದ ಫ್ರೆಂಡ್ಸ್ ಬಂದು ನಮ್ಮ ಜೊತೆ ಊಟಕ್ಕೆ ಜಾಯ್ನ್ ಆಗಿದ್ರು. ಅವ್ರ ಜೊತೆ ಸ್ವಲ್ಪ ಅದು ಇದು ಹರಟೆ ಹೊಡ್ಕೊಂಡು ಹೊಡಿಯೋ ಗ್ಯಾಪಲ್ಲಿ ನಮಗೆ ಟೈಮ್ ಹೋಗಿದ್ದ ಗೊತ್ತಾಗಿಲ್ಲ. ಆಲ್ರೆಡಿ ಸಾರಾ ಅವ್ರು ಬಂದಿದ್ರು ನಮ್ಮನ್ನ ಪಿಕ್ ಮಾಡಕ್ಕೆ. ಪ್ಯಾಕ್ ಆಗಿರೋ ಲಗೇಜಸ್ ಎಲ್ಲ ತಗೊಂಡು ಬಸ್ ಹತ್ತಿದ್ವಿ. ಪಾಸ್ಪೋರ್ಟು ಡಾಕ್ಯುಮೆಂಟ್ಸು ಎಲ್ಲ ಕರೆಕ್ಟ್ ಆಗಿದೆಯಾ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ರು ಎಲ್ಲರೂ. ಅವಾಗ ಇನ್ನೊಂದ್ಸಲ ಚೆಕ್ ಮಾಡ್ಕೋತಾ ಇದ್ರು. ಫನ್ನಿ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ, ಅವ್ರು ಹೇಳಿದ್ಮೇಲೆ ನನಗೆ ನನ್ನ ಮೇಲೆ ಡೌಟ್ ಬಂದು ನಾನು ಇನ್ನೊಂದ್ಸಲ ಕ್ರಾಸ್ ಚೆಕ್ ಮಾಡ್ಕೋತಾ ಇದ್ದೆ, ಎಲ್ಲಾವುದು ತಗೊಂಡಿದ್ದೀನೋ ಇಲ್ವೋ ಅಂತ ಹೇಳ್ಬಿಟ್ಟು. ಬಟ್ ಎಲ್ಲಾವುದು ತಗೊಂಡಿದ್ದೆ ಕೂಡ. 5 ಡೇಸ್ ಹೆಂಗ್ ಹೋಯ್ತಪ್ಪ ಅಂತ ಗೊತ್ತಾಗ್ಲಿಲ್ಲ. ಅಷ್ಟು ಬೇಗ ದಿನಗಳು ಕಳೆದೋಯ್ತು. ಆ ದಿನಗಳಲ್ಲಿ ನಾನಂತೂ ತುಂಬ ಕಲ್ತಿದ್ದೀನಿ, ಎಂಜಾಯ್ ಕೂಡ ಮಾಡಿದ್ದೀನಿ. ಇದೆಲ್ಲದಕ್ಕೂ ಕಾರಣ ಆಗಿದ್ದು SSIMS. ಈ ಆಪರ್ಚುನಿಟಿ ಅವ್ರು ನಮಗೆ ಮಾಡಿಕೊಟ್ಟಿದ್ದಕ್ಕೆ ನಾನು ಇವತ್ತಿಷ್ಟು ಕಲ್ತಿದ್ದು, ಖುಷಿ ಪಟ್ಟಿದ್ದು, ಎಂಜಾಯ್ ಮಾಡಿದ್ದು ಕೂಡ. SSIMSಗೆ ಥ್ಯಾಂಕ್ಸ್ ಹೇಳೋಕ್ಕೆ ತುಂಬ ಇಷ್ಟಪಡ್ತೀನಿ. ಎಷ್ಟೇ ಆಪರ್ಚುನಿಟಿ ಸಿಕ್ಕಿದ್ರು ಪೇರೆಂಟ್ಸ್ ಸಪೋರ್ಟ್ ಇಲ್ಲದೆ ನಾವು ಏನು ಮಾಡೋಕ್ಕಾಗಲ್ಲ, ಎಲ್ಲೂ ಬರೋಕ್ಕಾಗಲ್ಲ. ಇವತ್ತಿಲ್ಲಿ ಇದ್ದೀನಿ, ಇದೆಲ್ಲ ಕಲ್ತಿದ್ದೀನಿ ಅಂತ ಹೇಳಿದ್ರೆ ನಮ್ಮ ಅಪ್ಪಾಜಿ ನಮ್ಮಮ್ಮ ತುಂಬಾ ಕಾರಣ ಆಗ್ತಾರೆ. ಅವ್ರ ಸಪೋರ್ಟ್ ಇಲ್ಲದೆ ನಾನು ಇಲ್ಲಿಗೆ ಬರೋಕ್ಕಾಗ್ತಾನೆ ಇಲ್ಲ. ನನ್ನ ಅಕ್ಕಂದಿರು, ನನ್ನ ಭಾವಂದಿರು, ನಮ್ಮನೆ ಪುಟ್ಟ ಮಹಾಲಕ್ಷ್ಮಿ, ನಮ್ಮ ಅಕ್ಕ ಮಗಳು, ಇವರೆಲ್ಲರೂ ಸಪೋರ್ಟ್ ಇಲ್ಲ ಅಂದಿದ್ರೆ ನಾನು ಇಲ್ಲಿ ಬರೋಕ್ಕಾಗ್ತಾ ಇಲ್ಲ, ಎಲ್ಲದನ್ನು ಕಲಿಯೋಕ್ಕಾಗ್ತಾ ಇಲ್ಲ. ಇವ್ರು ಎಲ್ಲರೂ ಇಂದನೇ ಇದೆಲ್ಲ ಸಾಧ್ಯ ಆಗಿದ್ದು. ಎಲ್ರಿಗೂ ತುಂಬ ಥ್ಯಾಂಕ್ಸ್. ಫೈನಲಿ ಏರ್ಪೋರ್ಟ್ ರೀಚ್ ಆದ್ವಿ. ತುಂಬ ಬೇಜಾರಾಗ್ತಿದೆ, ಒಂದು ಕಡೆ ಖುಷಿ ಕೂಡ ಆಗ್ತಾ ಇದೆ. ಬೇಜಾರು ಏನಕ್ಕಪ್ಪ ಅಂತೀರಾ? ಎಲ್ರೂ ಬಿಟ್ಟು ಹೋಗ್ತಿದೀವಲ್ಲ ಅಂತ ಬೇಜಾರಾಗ್ತಿದೆ. ಇಂಡಿಯಾಗೆ ರಿಟರ್ನ್ ಬರ್ತಿದೀವಿ ಅಂತ ಖುಷಿ ಆಗ್ತಿದೆ. ಫೈನಲಿ ಸಾರಾ ಅವರು ಒಂದೆರಡು ಮಾತಾಡಿದ್ರು. ಏನಪ್ಪ ಅದು ಅಂತ ಹೇಳಿದ್ರೆ, ಅವ್ರ ಗೈಡ್ ಆಗಿ 20 ವರ್ಷ ಆಯ್ತು. ಆ 20 ವರ್ಷದ ಎಕ್ಸ್ಪೀರಿಯನ್ಸ್ನ ನಮ್ಗೊಂದು 2 ನಿಮಿಷದಲ್ಲಿ ಅವ್ರು ಹೇಳಿದ್ರು. ಅವ್ರನ್ನ ಮೀಟ್ ಮಾಡಿ ತುಂಬಾ ಖುಷಿ ಆಯ್ತು. ಎಲ್ರಿಗೂ ಬಾಯ್ ಹೇಳ್ಬಿಟ್ಟು ಏರ್ಪೋರ್ಟ್ ಒಳಗೆ ಬಂದ್ವಿ. ಬೇಗ ಬಂದಿದ್ವಿ, ಫ್ಲೈಟ್ಗಿನ್ನೂ ಟೈಮ್ ಆಗಿಲ್ಲ ಅಂತ ಹೇಳ್ಬಿಟ್ಟು ಎಲ್ಲರೂ ಒಂದು ಸ್ವಲ್ಪ ಓಡಾಡ್ತಾ ಇದ್ವಿ. ಹಾಗೇನೆ ಏರ್ಪೋರ್ಟ್ ಹೇಗಿದೆ ಅಂತ ನೋಡ್ಕೊಂಡು. ಮಲೇಷ್ಯಾದಲ್ಲಿ ಪೆನ್ಸಿಲ್ಸ್ ಎಲ್ಲ ಹೇಗಿದೆ ನೋಡಿ. ಏರ್ಪೋರ್ಟ್ ಎಲ್ಲ ನೋಡ್ಕೊಂಡು ಒಳಗೆ ಬಂದ್ವಿ. ಸನ್ಸೆಟ್ ಆಗ್ತಾ ಇತ್ತು, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂತ ನೋಡಕ್ ಹೋದೆ. ಅಲ್ಲಿ ಫ್ಲೈಟ್ಸ್ ಎಲ್ಲ ಕಾಣಿಸ್ತಾ ಇತ್ತು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಸನ್ಸೆಟ್ಟು, ಫ್ಲೈಟ್ಸು. ಬೋರ್ಡಿಂಗ್ ಪಾಸ್ಗಿನ್ನೂ ಟೈಮ್ ಇದೆ ಅಂತೇಳಿ ಊಟಕ್ಕೆ ಬಂದ್ವಿ. ಓಕೆ ಪರವಾಗಿಲ್ಲ. ನಾನು ವೆಜ್ ತೊಗೊಂಡಿದ್ದೆ, ಅವಳು ನಾನ್ ವೆಜ್ ತೊಗೊಂಡಿದ್ಲು. ಊಟ ಮುಗಿಸ್ಕೊಂಡು ಬೋರ್ಡಿಂಗ್ ಪಾಸ್ ಹತ್ರ ಬಂದರೆ ಶ್ರೇಯಾ ಸಂತೋಷ್ಗೆ ಕನ್ನಡ ಹೇಳ್ಕೊಡ್ತಾ ಇದ್ಲು. ಸಂತೋಷ್ಗೆ ಕನ್ನಡ ಅರ್ಥ ಆಗುತ್ತೆ, ಬಟ್ ಮಾತಾಡಕ್ಕೆ ಬರಲ್ಲ. ಹಂಗಾಗಿ ಪೂರ್ವಿ ಮತ್ತು ಶ್ರೇಯಾ ಹೇಗೆಲ್ಲ ಕೇಳಬೇಕು ಅಂತ ಹೇಳ್ತಾ ಇದ್ರು. ನಮಗೂ ಅವ್ರು ಸ್ವಲ್ಪ ಡೌಟ್ಸ್ನ ಕೇಳ್ತಾ ಇದ್ರು, ನಾವು ಹೇಳ್ಕೊಡ್ತಾ ಇದ್ವಿ ಶ್ರೇಯನ ಹತ್ರ ಅವ್ರು ಮಾತಾಡಬೇಕಾದ್ರೆ. ತುಂಬ ಚೆನ್ನಾಗಿತ್ತು ಅವ್ರ ಜೊತೆ ಟೈಮ್ ಕಳೆದಿದ್ದು. ಆ್ಯಸ್ ಯೂಶುವಲ್ ಅದಾದಮೇಲೆ ನಮಗೆ ಬೋರ್ಡಿಂಗ್ ಪಾಸ್ಗೆ ಟೈಮ್ ಆಯಿತು ಅಂತ ಹೊರಟ್ವಿ. ಬೋರ್ಡಿಂಗ್ ಪಾಸ್ ಎಲ್ಲ ಮುಗಿಸ್ಕೊಂಡು ಎಲ್ರಿಗೂ ಯಾವುದೂ ತೊಂದರೆ ಆಗದೆ ಸೇಫಾಗಿ ಇಂಡಿಯಾ ತಲುಪಲಿ ಅಂತ ಬಲಗಾಲ ಇಟ್ಬಿಟ್ಟು ಒಳಗೆ ಬಂದೆ. ಫೈನಲಿ ಸೀಟ್ ಪೆಟ್ ಎಲ್ಲ ಹಾಕೊಂಡು ರೆಡಿ ಆದ್ವಿ. ಅಷ್ಟರಲ್ಲಿ ಶ್ರೇಯಾ ಬಂದು ನಾನು ಅಮ್ಮ ಪಕ್ಕ ಕೂತ್ಕೋಬೇಕು ಅಂದ್ಲು. ಅದಕ್ಕೆ ನನ್ನ ಸೀಟ್ನ ಅವಳಿಗೆ ಬಿಟ್ಟು ಅವಳ ಸೀಟ್ಗೆ ನಾನು ಹೋದೆ. ನನಗೂ ಒಂದು ಬೇಜಾರಿತ್ತು, ಫಸ್ಟ್ ಟೈಮ್ ಫ್ಲೈಟಲ್ಲಿ ಹೋಗ್ತಾ ಇದ್ದೀನಿ, ವಿಂಡೋ ಸೀಟ್ ಸಿಕ್ಕಿಲ್ಲ ಅಂತೇಳಿ. ಬಟ್ ಶ್ರೇಯನಿಂದ ನನಗೆ ವಿಂಡೋ ಸೀಟ್ ಕೂಡ ಸಿಕ್ತು. ಆ ಬೇಜಾರು ಕೂಡ ಮಾಯ ಆಯಿತು. ನಮ್ಮ ಫ್ಲೈಟ್ ಟೇಕ್ ಆಫ್ ಆಗೋಕ್ಕೆ ಇನ್ನೂ ಟೈಮ್ ಇತ್ತು. ಇನ್ನೊಂದು ಫ್ಲೈಟ್ ಬಂದು ನಿಂತಿತ್ತು, ಅದು ಕೂಡ ಏರ್ ಏಷ್ಯಾ. ಅದರಲ್ಲಿರೋ ಲಗೇಜಸ್ ಎಲ್ಲ ಈಚೆ ತೆಗಿತಾ ಇದ್ರು. ಹೆಂಗೆ ತೆಗಿತಾ ಇದ್ರು ಅಂತ ನೋಡಿ. ನಾನು ಫಸ್ಟ್ ಟೈಮ್ ನೋಡ್ತಿರೋದು. ಇದೆಲ್ಲ ನನಗೆ ಹೊಸ ಎಕ್ಸ್ಪೀರಿಯೆನ್ಸು. ಒಂದೊಂದೇ ನೋಡ್ತಾ ಇದ್ದೆ, ಕಲಿತಾ ಇದ್ದೆ ಕೂಡ.
ಅದೇ ಗ್ಯಾಪಲ್ಲಿ ನಮ್ಮ ಫ್ಲೈಟ್ ಕೂಡ ಟೇಕ್ ಆಫ್ ಆಯಿತು. ಹೋಗ್ಬೇಕಾದ್ರೆ ಮೇಲಿಂದ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ, ಲೈಟಿಂಗ್ಸು ಎಲ್ಲ. ನಾನಂತೂ ಇದೆಲ್ಲ ನೋಡ್ತಾ ಇರೋದು ಫಸ್ಟ್ ಟೈಮು, ಹೊಸ್ತಾಗಿದೆ. ಹೋಗ್ಬೇಕಾದ್ರೆ ನೋಡಿದ್ದೆ, ಅಷ್ಟು ನೋಡೋಕ್ಕಾಗಿಲ್ಲ. ಯಾಕಪ್ಪ ಅಂತ ಹೇಳಿದ್ರೆ ನಾನು ಮಿಡಲಲ್ಲಿ ಕೂತಿದ್ದೆ. ಇವಾಗಂತೂ ವಿಂಡೋ ಸೀಟಲ್ಲಿ ಕೂತಿದ್ದಕ್ಕೂ ಅದಕ್ಕೂ ಈ ಲೈಟಿಂಗ್ಸ್ ಇದೆಲ್ಲ ನೋಡ್ತಿದ್ದಕ್ಕೂ ತುಂಬ ಖುಷಿ ಆಯಿತು ನನಗಂತೂ ಇದೆಲ್ಲ ನೋಡಿ. ಫೈನಲಿ ಸೇಫಾಗಿ ಬ್ಯಾಂಗ್ಳೂರ್ ರೀಚ್ ಆದ್ವಿ. ಲಗೇಜ್ ಎಲ್ಲ ತೊಗೊಂಡು ಎಲ್ರಿಗೂ ಬಾಯ್ ಹೇಳ್ಬಿಟ್ಟು ಮನೆಗೆ ಹೊರಟೆ. ಇವತ್ತಿನ ದಿನ ಇಷ್ಟ ಆಗಿತ್ತು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಎಲ್ರಿಗೂ ಶುಭರಾತ್ರಿ, ಗುಡ್ ನೈಟ್.